I'll start again with the second chapter of second unit, that is cyber crime. That takes place when you are going to use mobile or wireless devices, mobile and wireless devices, and cyber crimes related to usage of such devices. ಆ ಡಿವೈಸಸ್ ಅನ್ನ ಯೂಸ್ ಮಾಡಿದಾಗ ಯಾವ ರೀತಿಯಾದಂತ ಕ್ರೈಮ್ಸ್ ಆಕರ್ ಆಗ್ತಾವು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರೂ ಮೆಜರ್ಸ್ ಅದಾವ. So you are going to study all these things in this particular chapter, right? So we'll firstly start with what actually wireless and mobile devices are. Mobile device means a device, an electronic device which can be carried from one place to another place, and along with that, when you are carrying such devices on the transit also, when it is moving, you can make utilization of such devices. Consider for example your mobile. ಮೊಬೈಲ್ ಇಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಯ್ಲಿಕ್ಕೆ ಬರ್ತೈತಿ. ಅದ್ರ ಜೊತೆಗೆ ನೀವು ಒಯ್ಬೇಕಾದ್ರೂ ನೀವೇನ್ ಮಾಡ್ಬೋದು, ಆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂತಾನೆ ಮೂವ್ ಆಗಬಹುದು, ರೈಟ್? ಸೊ ಡಿವೈಸ್ ವಿಚ್ ಈಸ್ ಮೂವೇಬಲ್, a device which is movable and which can be processed or which can be utilized when it is in its transit, when it is in the motion or when it is moving. If you can make use of that particular device, then it is called as mobile devices. And mobile devices can be handheld or they may not be handheld. What is handheld? A mobile device which can fit into your palms. ಇದಕ್ಕೇನಂತೇವೆ ನಾವು palm ಅಂತ ಕರಿತೇವೆ, right? So a device which can fit in your palm, ಆರಾಮಂಗೆ ಕೈಯಾಗಿ ಹಿಡ್ಕೊಂಡು ತಗೊಂಡು ಹೋಗಬಹುದಾದಂತ ಡಿವೈಸಸ್ ಗೆ ಏನಂತ ಕರೀತಾರೆ? ದೇ ಆರ್ ಕಾಲ್ಡ್ ಆಸ್ ಹ್ಯಾಂಡ್ ಹೆಲ್ಡ್ ಮೊಬೈಲ್ ಡಿವೈಸಸ್. ಅ ಡಿವೈಸ್ ವಿಚ್ ಕ್ಯಾನ್ ಮೂವ್ ಅಂಡ್ ವೈಲ್ ಮೂವಿಂಗ್ ಯು ಡು ನಾಟ್ ರಿಕ್ವೈರ್ ಎನಿಥಿಂಗ್ ಟು ಕ್ಯಾರಿ ಇಟ್. ಅದನ್ನ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿನೇ ನಿಮಗೇನು ಸ್ಪೆಸಿಫಿಕೇಶನ್ಸ್ ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಈಸಿಲಿ ಕ್ಯಾರಿಡ್ ಇನ್ ಯರ್ ಪಾಮ್ಸ್. ನಿಮ್ ಕೈಯೊಳಗೆ ಹಿಡ್ಕೊಂಡು ಆರಾಮಾಗಿ ಕಂಫರ್ಟೇಬಲಿ ನೀವೇನ್ ಮಾಡ್ಬೋದು, ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಯ್ಯಬಹುದು. ಸೊ ಆ ರೀತಿಯಾದಂತ ಡಿವೈಸಸ್ ಗೆ ಏನಂತ ಕರೀತಾರೆ? ಹ್ಯಾಂಡ್ ಹೆಲ್ಡ್ ಮೊಬೈಲ್ ಡಿವೈಸಸ್ ಅಂತ ಕರೀತಾರೆ. ಅಂಡ್ ದೆನ್ ಕಮ್ಸ್ ವೈರ್ಲೆಸ್ ಡಿವೈಸ್. ವೈರ್ಲೆಸ್, the device that doesn't require any setup. wired setup ಅವಶ್ಯಕತೆ ಇರಂಗಿಲ್ಲ. ನೀವು ಪ್ರತಿ ಸರಿನು ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಇಟ್ಟಾಗ ಮತ್ತೆ ಹೊಳ್ಳಿ ಎಲ್ಲ ಕಾನ್ಫಿಗರೇಷನ್ ಸೆಟಪ್ಸ್ ಅನ್ನ ಮಾಡಿ ಅದನ್ನ ಸ್ಟಾರ್ಟ್ ಮಾಡ್ಬೇಕಾದ ಅವಶ್ಯಕತೆ ಇರಂಗಿಲ್ಲ. ಯು ಡು ನಾಟ್ ಹ್ಯಾವ್ ಅ ಕೇಬಲ್ ಸೆಟಪ್ ರಿಕ್ವೈರ್ಮೆಂಟ್ ಫಾರ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ದಟ್ ಮೀನ್ಸ್ ಇಟ್ ಈಸ್ ಅ ವೈರ್ಲೆಸ್ ಡಿವೈಸ್. ಯಾವ್ದಾದ್ರೂ ಒಂದು ಡಿವೈಸ್ಗೆ ವೈರ್ಲೆಸ್ ಸೆಟಪ್ ಅವಶ್ಯಕತೆ ಇರಂಗಿಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಯೂಸ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ ಅಂತ ಪರ್ಟಿಕ್ಯುಲರ್ ಡಿವೈಸ್ ಅನ್ನ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ಅ ವೈರ್ಲೆಸ್ ಡಿವೈಸ್. And some of them fit under all these categories and some of them fit under only one or two categories. ಅದನ್ನೇ ಅವರಿಲ್ಲೇ ಒಂದು ಡಯಾಗ್ರಾಮೆಟಿಕಲಿ ತೋರಿಸಿದ್ದಾರೆ. ಓಪನ್ ಪೇಜ್ ನಂಬರ್ 83. ನಿಮ್ಮ ಟೆಕ್ಸ್ಟ್ ಬುಕ್ಕಿನ 83 ಪೇಜ್ ನಂಬರ್ನ ಓಪನ್ ಮಾಡಿ. Okay, so there they have given a diagram which contains mobile device, handheld device and wireless device. So some of them fit under all the three categories. Some of them fit under only these two categories or some of them fit under only one categories. ಕೆಲವೊಂದಿಷ್ಟು ಬರೀ ಒಂದೊಂದ್ರೊಳಗೇನೆ ಫಿಟ್ ಆಗ್ತಾವ್, ಕೆಲವೊಂದಿಷ್ಟು 2-3 ಒಳಗೆ ಫಿಟ್ ಆಗ್ತಾವ್, ಕೆಲವೊಂದಿಷ್ಟು 2 ಫಿಟ್ ಆಗ್ತಾವ್. ಸೊ ಜಸ್ಟ್ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಯು ಟು ನೋ ಯಾವ ರೀತಿ ಇರ್ತಾವು. ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂದ್ರೆ ಹೆಂಗಿರ್ತೈತಿ ಅಥವಾ ವೈರ್ಲೆಸ್ ಡಿವೈಸ್ ಅಂತಂದ್ರೆ ಯಾವ ರೀತಿ ಇರ್ತೈತಿ. ನೀವು ಇವೆಲ್ಲ ಡಿವೈಸಸ್ ಅನ್ನ ನೋಡಿರ್ತೀರಿ, ಯೂಸ್ ಮಾಡಿರ್ತೀರಿ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೊಬೈಲ್, ವೈರ್ಲೆಸ್ ಅಂಡ್ ಹ್ಯಾಂಡ್ ಹೆಲ್ಡ್. ಅದ್ರದ್ದು ಡಿಫ್ರೆನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರುವಂತ ಒಂದು ಎಕ್ಸಾಂಪಲ್. ದೇ ಹ್ಯಾವ್ ರಿಪ್ರೆಸೆಂಟೆಡ್ ವಿತ್ ಡಿಫರೆಂಟ್ ಸಿಂಬಲ್ಸ್. Mobile device is represented with the rectangle, then wireless device is represented with a triangle, whereas wireless is represented with a circle. See, there they have given standard
ಒಂದು laptop which is a standard laptop. That means a laptop which is normally used. ನನ್ನ ಹತ್ರ ಇರುವಂತ ಲ್ಯಾಪ್ಟಾಪ್, ನಿಮ್ಮ ಹತ್ರ ಕೆಲವೊಂದು ಇರುವಂತ ಲ್ಯಾಪ್ಟಾಪ್ which is called as a standard laptop. ದೊಡ್ಡದು ಇಲ್ಲ, ಸಣ್ಣದು ಇಲ್ಲ. ನಿಮ್ದು ನೋಟ್ ಪ್ಯಾಡ್ ಲ್ಯಾಪ್ಟಾಪ್ಸ್ ಅಥವಾ ಟೆಕ್ಸ್ಟ್ ಬುಕ್ ತರ ಇರುವಂತ ಲ್ಯಾಪ್ಟಾಪ್ಸ್ ಬರ್ತಾವ, ಅವಲ್ಲ. ಸ್ಟ್ಯಾಂಡರ್ಡ್ ಲ್ಯಾಪ್ಟಾಪ್ ವಿಚ್ ಆಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ಸೈಜ್, ಆ ರೀತಿಯಾದಂತ ಲ್ಯಾಪ್ಟಾಪ್ ಇಟ್ ಕ್ಯಾನ್ ಬಿ ಕ್ಯಾರಿಡ್, ರೈಟ್? ಸೊ ಇಟ್ ಈಸ್ ಅ ಮೊಬೈಲ್ ಡಿವೈಸ್. ಬಟ್ ನೀವು ಅದನ್ನ ಒಂದೇ ಕೈಯೊಳಗೆ ಇಟ್ಕೊಂಡು ಏನಾದ್ರೂ ಹೋಗ್ಲಿಕ್ಕೆ ಆಗ್ತೈತಿ? ಆಗಂಗಿಲ್ಲ. ಅಂಡ್ wireless device, because you need to have a power connection to that. ನೀವು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬೇಕು, ಪವರ್ ಕನೆಕ್ಟ್ ಮಾಡ್ಕೋಬೇಕು, ನಿಮ್ದು ಬ್ಯಾಟ್ರಿ ಲೋ ಆದ್ರ, ಈ ರೀತಿ ಎಲ್ಲ ಇರೋದಕ್ಕ it doesn't come under wireless. So ನೀವ ಲೇಟ್ ಆಗಿ ಬರ್ತೀರಿ, ನಿಮ್ಮನ್ನ ಬರೀ ಜಾಯಿನ್ ಮಾಡಿಸ್ಕೊಂಡ್ರು ನಡೆಯಂಗಿಲ್ಲ. ಬರುತ್ತಾ ಮಾತು ಶುರು ಮಾಡ್ತೀರಿ. Mute yourself. If I forget to do that, please. Right? So, laptop is mobile device, whereas desktop PC with wireless access. PC ಬರ್ತಾವ, desktop PCs ನಿಮಗೆ ಗೊತ್ತು, which can be placed on the table. Desktop PCs which can be moved. ಇವಾಗ ಅದ್ರೊಳಗನೆ modifications ಬಂದಾವ. It has been upgraded. And what is the modification that is being done in that particular desktop PC is it doesn't have any wired setup. ಅದೇನದಲ್ಲ, wired setup ಇಲ್ಲ. That means ನೀವು ಒಂದ್ ಕಡೆ ಇಟ್ಟು ಯೂಸ್ ಮಾಡ್ಕೊಂಡಿದ್ದನ್ನ ಮತ್ತೊಂದ್ ಕಡೆ ಒಯ್ದು ಇಟ್ಟು ಯೂಸ್ ಮಾಡ್ಬೇಕು ಅಂತಂದ್ರೆ it does not require any wire setup. ಜಸ್ಟ್ ತಗೊಂಡ್ ಹೋಗಿ ಬೇರೆ ಕಡೆ ಪ್ಲೇಸ್ ಮಾಡಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ it is not a mobile device. Why? When you are carrying it from one place to another place, it is not easy to carry it. ಅಥವಾ ಟ್ರಾನ್ಸಿಟ್ ಒಳಗ್ ನಾ ಅದನ್ನ ಯುಟಿಲೈಸ್ ಮಾಡ್ಕೋತೀನಿ ಅಂದ್ರೂ ಆಗಂಗಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಅಂತಂದ್ರೆ ಅದಕ್ಕೆ ಕೀಬೋರ್ಡ್ ಅದ, ಮೌಸ್ ಅದ, ಅದ್ರದ್ದು ಮಾನಿಟರ್ ಅದ, ಈ ಎಲ್ಲಾನು ನೀವು ಹಿಡ್ಕೊಂಡು ಹೋಗಿ ಆಪರೇಟ್ ಮಾಡ್ಕೊಂತ ಅಡ್ಡಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. You can carry it from one place to another place, but it requires or it takes money as well as it takes some effort for transferring one place ಇಂದ ಇನ್ನೊಂದು ಪ್ಲೇಸಿಗೆ. It's not easy to move. Movable device ಅಲ್ಲಿ ಆರಾಮಾಗಿ ಹಿಡ್ಕೊಂಡು ಹೋಗ್ತೀನಿ, ಅಥವಾ ಆನ್ ದ ಟ್ರಾನ್ಸಿಟ್ ನಾ ಅದನ್ನ ಯೂಸ್ ಮಾಡ್ತೀನಿ, ಕೈಯಾಗಿ ಇಟ್ಕೊಂಡು ಹೋಗ್ತೀನಿ ಅನ್ಲಿಕ್ಕೆ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಲ್ಲ. ಟ್ರಾನ್ಸಿಟ್ ಟೈಮ್ಸ್ ಆಗ ನಾ ಅದನ್ನ ಯೂಸ್ ಮಾಡ್ತೀನಿ ಅನ್ಲಿಕ್ಕೆ it is not a mobile device also. But they have made a modification, so you do not require any cable setup. ಬೇಕಾದಲ್ಲಿ ಇದು ಏನು ಕೇಬಲ್ ಸೆಟಪ್ಸ್ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆನ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೊ ಬೆಸ್ಟ್ ಎಕ್ಸಾಂಪಲ್, ಮಾಡರ್ನ್ ಎಕ್ಸಾಂಪಲ್ ಇಟ್ ಈಸ್. ಮೊದಲಿಗೆ ಇದು ಅವೈಲಬಿಲಿಟಿ ಇರಲಿಲ್ಲ, ಬಟ್ ನೌ ದೇ ಹ್ಯಾವ್ ಮೇಡ್ ಇಟ್. ವೈರ್ಲೆಸ್ ಡೆಸ್ಕ್ಟಾಪ್ PCs ಅನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಅಂಡ್ ದೆನ್ ಲ್ಯಾಪ್ಟಾಪ್ ವಿತ್ ವೈರ್ಲೆಸ್ ಆಕ್ಸೆಸ್. ವೈರ್ಡ್ ಇಲ್ಲದೆ ವೈರ್ಲೆಸ್ ಆಕ್ಸೆಸ್ ಇರುವಂತ ಲ್ಯಾಪ್ಟಾಪ್ಸ್, ಬ್ಯಾಟರಿ ಮೇಲೆ ವರ್ಕ್ ಆಗುವಂತ ಲ್ಯಾಪ್ಟಾಪ್ಸ್, ಬಿಲ್ಟ್ ಇನ್ ಕೆಪಾಬಿಲಿಟಿ ಕೊಟ್ಟಿರುವಂತ ಲ್ಯಾಪ್ಟಾಪ್. ಯು ಕ್ಯಾನ್ ಒಯ್ಬೇಕಾದ್ರೆ ಇದನ್ನ ಆಪರೇಟ್ ಮಾಡ್ಕೊಂತ ಹೋಗ್ಬೋದಾ ಕೈಯಾಗಿ ಹಿಡ್ಕೊಂಡು? ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ ಬಿಲ್ಟ್. You can move it easily from one place to another place, and because of wireless facility provided to it, it becomes even the wireless device also. So they have given such examples in the figure which come under which category ಅನ್ನೋದನ್ನ ಹೇಳೋದಕ್ಕೆ. Next we'll see proliferation of mobile and wireless devices. Proliferation in the sense increase in the number or size. Nowadays these wireless and mobile devices have increased rapidly. Wireless devices ಮತ್ತು ಮೊಬೈಲ್ ಡಿವೈಸಸ್ ಏನಾಗ್ಯಾವಲ್ಲ, ಮೊದಲಿರುವುದ್ರ ಕಂಪ್ಯಾರಿಸನ್ ಮಾಡಿದ್ರೆ ನೀವು, ದೇ ಹ್ಯಾವ್ ಗ್ರೋನ್ ಟ್ರೆಮೆಂಡಸ್ಲಿ ಇನ್ ನಂಬರ್ಸ್. ಮೊದಲೇ ಯಾರ ಹತ್ರ ಒಬ್ಬರೋ ಇಬ್ಬರ ಹತ್ರ ಮೊಬೈಲ್ ಇರ್ತಿದ್ದು. ವೆನ್ ವಿ ವೇರ್ ಸ್ಟಡಿಂಗ್, ನಾನು ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಬಂದು ಸೆಕೆಂಡ್ ಇಯರ್ ಬಂದಾಗ ನನ್ನ ಹತ್ರ ಮೊಬೈಲ್ ಇತ್ತು. ಬಟ್ ಇವಾಗ ಹೈಸ್ಕೂಲ್ ಹುಡುಗರ ಹತ್ರನೂ ಮೊಬೈಲ್ ಇರ್ತಾವ. ಅದು ಒಂದೋ ಎರಡೋ ಕ್ಲಾಸ್ನಾಗ ಒಬ್ಬರೋ ಇಬ್ಬರ ಹತ್ರ ಮೊಬೈಲ್ ಇರ್ತಿದ್ವು, ಎಲ್ಲರ ಹತ್ರನೂ ಇರ್ತಿದ್ದಿಲ್ಲ, ರೈಟ್? ಬಿಕಾಸ್ ಅವಾಗ ಅದ್ರ ಯೂಸೇಜ್ ಅಷ್ಟು ಇರ್ಲಿಲ್ಲ, ಅದ್ರ ಡಿಮಾಂಡ್ ಅಷ್ಟು ಇರ್ಲಿಲ್ಲ. ದ ಸೈಜ್, ಇಟ್ಸ್ ಕಾಸ್ಟ್, ಎವ್ರಿಥಿಂಗ್ ವಾಸ್
not affordable to all the people. But nowadays, as the technology has grown, they have made some reductions in the cost, reductions in the size, reduction in the maintenance. All these have led to the rapid growth or a rapid usage of mobile and wireless devices. And along with the usage of these devices, even the cyber crime has also increased. ಅದೇ ಪೇಜ್ ಒಳಗಡೆ ಕೆಳಗೆ ಕೊಟ್ಟಾರ ನೋಡ್ರಿ, ಹೆಂಗ್ ಚೇಂಜ್ ಆಗೈತಿ. They have given some of the handheld devices. PDA ಅಂತ ಕರಿತೇವೆ ನಾವು, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಬರ್ತೈತಿ. ಪೇಜರ್ ಅಂತ ಬರ್ತೈತಿ, ವೇರ್ ಯು ಕ್ಯಾನ್ ಜಸ್ಟ್ ಸೆಂಡ್ ಮೆಸೇಜಸ್ ಅಂಡ್ ರಿಸೀವ್ ಮೆಸೇಜಸ್, ಯು ಕೆನಾಟ್ ಮೇಕ್ ಕಾಲ್. ಪೇಜರು, PDA, ರೈಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಎಕ್ಸಿಸ್ಟ್ ಆಗ್ತಾವ. ನಾವ್ ಅಡೇಸ್ ಪೇಜರ್ ಅನ್ನ ಯಾರು ಯೂಸ್ ಮಾಡಂಗಿಲ್ಲ. ಫಸ್ಟ್ ಗೆ ಜಾಸ್ತಿ ಯೂಸ್ ಮಾಡ್ತಿದ್ದೆ ಪೇಜರ್, ಕಮ್ಯುನಿಕೇಶನ್ ಸಲುವಾಗಿ ಅಂತಂದ್ರೆ ದೇ ಜಸ್ಟ್ ಹ್ಯಾಡ್ ಟು ಸೆಂಡ್ ಅಂಡ್ ರಿಸೀವ್ ದ ಮೆಸೇಜ್. ಮೆಸೇಜ್ ಕನ್ವೆ ಆದ್ರೆ ಸಾಕು, ಅದನ್ನ ಕಾಲ್ ಮಾಡಾದ್ರೆ ಹೇಳ್ರಿ, ಥ್ರೂ ದ ಮೆಸೇಜಸ್ ಆದ್ರೂ ಕನ್ವೆ ಮಾಡ್ರಿ. ದ ಮೇನ್ ಇಂಟೆನ್ಷನ್ ವಾಸ್ ವಾಟ್ ಐ ವಾಂಟ್ ಟು ಕನ್ವೆ ಶುಡ್ ರೀಚ್ ದ ಪರ್ಸನ್ ಹೂಮ್ ಐ ವಾಂಟ್ ಟು ಕನ್ವೆ. ನನಗೆ ಯಾರಿಗೆ ಏನ್ ಹೇಳ್ಬೇಕಾಗೈತಿ ಅವ್ರಿಗೆ ಹೋಗಿ ಮುಟ್ಟಿದ್ರೆ ಸಾಕು ಅನ್ನೋ ಇಂಟೆನ್ಷನ್ ಇತ್ತು. ಸೊ ದೇ ಸ್ಟಾರ್ಟೆಡ್ ಯೂಸಿಂಗ್ ಪೇಜರ್ಸ್. ಅಂಡ್ ದೆನ್ ಆಮೇಲೆ ನಿಮ್ ಮೊಬೈಲ್ಸ್ ಬಂದು, ಆಮೇಲೆ PDAs ಬಂದು, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್, ವಿಚ್ ವಿಲ್ ಗಿವ್ ಯು ಆಲ್ ಟೈಪ್ ಆಫ್ ಇನ್ಫಾರ್ಮೇಶನ್. ಪ್ರೊಸೆಸಿಂಗ್ ಇರ್ತೈತಿ, ಮೆಮರಿ ಇರ್ತೈತಿ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ದ್ಯಾಟ್ ಡಿವೈಸ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಡಿವೈಸಸ್ ಬಂದವು. ಅಂಡ್ ಮೊಬೈಲ್ ಕಂಪ್ಯೂಟಿಂಗ್ ಅಂತ ಕರಿತೇವೆ. ಮೊಬೈಲ್ ಕಂಪ್ಯೂಟಿಂಗ್ ನಥಿಂಗ್ ಬಟ್ taking computer and all necessary files and software out into the field. Mobile computing, ನಿಮ್ಮ ಕಂಪ್ಯೂಟರ್ ನಾವು ಎಲ್ಲಿ ಬೇಕಲ್ಲಿ ಒಯ್ಲಿಕ್ಕೆ ಬರಂಗಿಲ್ಲ. ಬಟ್ ಮೊಬೈಲ್ ಕಂಪ್ಯೂಟಿಂಗ್ ಇನ್ ದ ಸೆನ್ಸ್ ಯು ಆರ್ ಡೂಯಿಂಗ್ ದ ಟಾಸ್ಕ್ ಆಫ್ ಕಂಪ್ಯೂಟೇಷನ್, ದಟ್ ಈಸ್ ಪ್ರೊಸೆಸಿಂಗ್, ಕಂಪ್ಯಾರಿಸನ್, ಕ್ಯಾಲ್ಕುಲೇಷನ್ಸ್. ಕಂಪ್ಯೂಟರ್ದ ಕೆಲಸ ಏನು ಅದೇ ಕೆಲಸನ ಮಾಡ್ಲಿಕ್ಕೆ ಮೊಬೈಲ್ ಕಂಪ್ಯೂಟಿಂಗ್ ಒಳಗ. ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ಯು ಕ್ಯಾನ್ ಡೂ ದಟ್ ವರ್ಕ್ ವೇರ್ ಎವರ್ ಯು ವಾಂಟ್ ಇನ್ ದ ಫೀಲ್ಡ್, ಇನ್ ದ ಸೆನ್ಸ್ whichever field you want, ಎಲ್ಲಿ ಯಾವ ಜಾಗದಾಗ ಬೇಕೋ ಆ ಜಾಗದಾಗ ಒಯ್ದು ನಾವು ಪ್ರೊಸೆಸಿಂಗ್ ಕೆಲಸನ ಮಾಡ್ತಿದ್ವಿ ಅಂತಂದ್ರೆ ಅದನ್ನೇನಂತಾರ ಮೊಬೈಲ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಸೊ ಮೊಬೈಲ್ ಕಂಪ್ಯೂಟಿಂಗ್ ಸಲುವಾಗಿ ಯೂಸ್ ಮಾಡುವಂತ ಕೆಲವೊಂದಿಷ್ಟು ಡಿವೈಸಸ್ ನ ಲಿಸ್ಟ್ ಮಾಡ್ಯಾರ. ನಿಮ್ಗೆ ಎಲ್ಲಾರ್ಗೂ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಡಿವೈಸಸ್ ವರ್ಕಿಂಗ್ ಗೊತ್ತದ, ಅಲ್ಲಿ ಜಸ್ಟ್ ರೀಡ್ ದೆಮ್ ಔಟ್. ಎಲ್ಲಾರು ಆಲ್ಮೋಸ್ಟ್ ಅವನ್ನ ಯೂಸು ಮಾಡಿರ್ತೀರಿ. ಫಸ್ಟ್ ಒನ್ ಈಸ್ portable computer. Portable computer in the sense ಸಣ್ಣದು, ನಿಮ್ದೇನು ಡೆಸ್ಕ್ಟಾಪ್ ಪರ್ಸನಲ್ ಕಂಪ್ಯೂಟರ್ ಅದಾವಲ್ಲ. ಪೋರ್ಟೇಬಲ್ ಟಿವಿಸ್ ನೋಡಿರಿ ಅನ್ಸುತ್ತೆ ಎಲ್ಲಾರು. ಪೋರ್ಟೇಬಲ್ ಕಂಪ್ಯೂಟರ್ ನೋಡಿರ್ಲಿಲ್ಲ ಅಂದ್ರೂ ಪೋರ್ಟೇಬಲ್ ಟಿವಿಸ್ ನೋಡಿರ್ತೀರಿ. ಇವಾಗ ಎಲ್ಲರೂ ಏನ್ ಮಾಡ್ತಾರ, LCD 20 inch, 17 inch, 25 inch, ಇವನ್ ಅಪ್ ಟು 40 inches ಆರ್ ಅವೈಲೇಬಲ್, ರೈಟ್. ಬಟ್ ಅರ್ಲಿಯರ್ ಸಣ್ಣ ಟಿವಿ ಇರ್ತಿದ್ದು, ಅಫೋರ್ಡ್ ಮಾಡ್ಲಿಕ್ಕೆ ಆಗ್ಲಾರ್ದವ್ರು ಏನ್ ಮಾಡ್ತಿದ್ರು, ಇಷ್ಟಿಷ್ಟೇ ಸಣ್ಣ ಟಿವಿ. ನೀವೆಲ್ಲರೂ ನೋಡಿರ್ಬೇಕು, ಶಾಪ್ ಒಳಗ ಅದು ಇಟ್ಟಿರ್ತಾರ. ಅವಾಗ ಮ್ಯಾಚ್ ಶುರು ಆದಾಗ ಹಾಗಾಗಿ ನಿಂತು ನೋಡ್ತಿರ್ತಾರ ನೋಡ್ರಿ, ಸಣ್ಣ ಶಾಪ್ ಒಳಗ ಪೋರ್ಟೇಬಲ್ ಟಿವಿಸ್ ಇರ್ತಾವ. ಸೊ ಅದೇ ರೀತಿಯಾಗಿ ಸಣ್ಣ ಸೈಜ್ ಕಂಪ್ಯೂಟರ್ ವಿಚ್ ಈಸ್ ಕಾಲ್ಡ್ ಆಸ್ ಪೋರ್ಟೇಬಲ್ ಕಂಪ್ಯೂಟರ್. It is a general purpose computer that can be easily moved from one place to another because it is small in size. ಸಣ್ಣದಾದ ಸೈಜ್ ಒಳಗ ಅದಕ್ಕೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಒಯ್ಯಬಹುದು. ದಟ್ಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೊಬೈಲ್ ಡಿವೈಸ್. ಅದಕ್ಕೆ ಅದನ್ನ ಮೊಬೈಲ್ ಕಂಪ್ಯೂಟಿಂಗ್ ಗೆ ಯೂಸ್ ಮಾಡ್ತೀವಿ. ಎಲ್ಲಿ ಬೇಕಲ್ಲಿ ತಗೊಂಡ್ ಹೋಗಿ ನೀವೇನ್ ಮಾಡ್ಬೋದು, ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇಟ್ ಕೆನಾಟ್ ಬಿ ಯೂಸ್ಡ್ ವೈಲ್ ಇನ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಅಂದ್ರೆ ಕ್ಯಾರಿ ಮಾಡಬೇಕಾದ್ರೆ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ವೈ? ಬಿಕಾಸ್ ಇಟ್ ಈಸ್ ನಾಟ್ ಅ ವೈರ್ಲೆಸ್ ಡಿವೈಸ್, ಇಟ್ ಈಸ್ ಅ wired device, usually because it requires some setting up and an AC power source. ಪವರ್ ಸಪ್ಲೈ ಬೇಕು ಒಂದು. ಎರಡನೇದು ಕೆಲವೊಂದಿಷ್ಟು ಸೆಟಪ್ಸ್ ಅವಶ್ಯಕತೆ ಬರ್ತೈತಿ. ಅದ್ರ ಸಲುವಾಗಿ ಟ್ರಾನ್ಸಿಟ್ ಒಳಗಿದ್ದಾಗ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಬಟ್ ಯು ಕ್ಯಾನ್ ಈಸಿಲಿ ಮೂವ್ ಇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನಿಮಗೆ ಎಲ್ಲಿ ಬೇಕನ್ನಿಸ್ತೈತಿ, ನಿಮಗೆ ಎಲ್ಲಿ ಕಂಪ್ಯೂಟಿಂಗ್ ಅವಶ್ಯಕತೆ ಅದ ಅಲ್ಲಿಗೆ ನೀವು ಈ ಪೋರ್ಟೇಬಲ್ ಕಂಪ್ಯೂಟರ್ ನ ಕ್ಯಾರಿ ಮಾಡ್ಕೊಂಡು ಹೋಗಬಹುದು. ಅಲ್ಲೊಯ್ದಿಟ್ಟು ಅದನ್ನ ಸೆಟಪ್ ಮಾಡಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಯು ಹ್ಯಾವ್ ಇಸ್ ಟ್ಯಾಬ್ಲೆಟ್ PC. ಟ್ಯಾಬ್ಲೆಟ್ PC ಇಷ್ಟೇ ಇರ್ತಾವ ನೋಡ್ರಿ. ಟ್ಯಾಬ್ಲೆಟ್ ಎಲ್ಲಾರ್ಗೂ ಗೊತ್ತೈತಿ, ಐ ಹೋಪ್ ಎವ್ರಿವನ್ ನೋ. ಟ್ಯಾಬ್ ಅಂತ ಕರಿತಿರ್ಲ ನೀವು, ದಟ್ ಈಸ್ ವಾಟ್ ಈಸ್ ಟ್ಯಾಬ್ಲೆಟ್ PC. ಟ್ಯಾಬ್ ಅಂತೀರ, ಅದ್ರ ಪೂರ್ತಿ ಹೆಸರು ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ. ಇಟ್ ಈಸ್ ಟ್ಯಾಬ್ಲೆಟ್ PC. It lacks a keyboard
ಎಕ್ಸ್ಟ್ರಾ ಕೀಬೋರ್ಡ್ ಇರಂಗಿಲ್ಲ ಅದ್ರೊಳಗೆ. ಓಕೆ, ಕೀಬೋರ್ಡ್ ಈಸ್ ಶೇಪ್ಡ್ ಲೈಕ್ ಸ್ಲೇಟ್ ಆರ್ ಪೇಪರ್ ನೋಟ್ಬುಕ್. ಯಾರು ಬರೆದಿಲ್ಲ, ಐ ಹೋಪ್ ನಿಮ್ ಬ್ಯಾಚ್ ಅಥವಾ ಈಗ ರೀಸೆಂಟ್ ಜನರೇಷನ್ ದವ್ರು ಯಾರು ಯೂಸ್ ಮಾಡಿರಂಗಿಲ್ಲ. ಬಟ್ ಸ್ಲೇಟ್, ಪಾಟಿ ಅಂತ ಕರೀತಾರೆ ಕನ್ನಡದಾಗ, ಸ್ಲೇಟ್ ರೈಟ್, ವಿಚ್ ಈಸ್ ಯೂಸ್ಡ್ ಫಾರ್ ರೈಟಿಂಗ್ ರೈಟ್. ಸೊ ಆ ರೀತಿಯಾದ ಆ ಸೈಜ್ ಒಳಗ, ಇಲ್ಲ ಅಂತಂದ್ರೆ ನೋಟ್ಬುಕ್ ಇರ್ತಾವಲ್ಲ, ನೋಟ್ಬುಕ್ ಸೈಜ್ ಒಳಗ ಇರ್ತೈತಿ ಪೇಪರ್ ನೋಟ್ಬುಕ್ ಅಂಡ್ ಹ್ಯಾಸ್ ಅ ಫೀಚರ್ಸ್ ಆಫ್ ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಡಿವೈಸಸ್ ನ ಸ್ಟಡಿ ಮಾಡಿರ್ತೀರಿ, ಜಾಯ್ಸ್ಟಿಕ್ ಅವೆಲ್ಲ ಬರ್ತಾವ್ ನೋಡ್ರಿ. ಇಟ್ ವಿಲ್ ಬಿ ಲೈಕ್ ಪೆನ್ ಟೈಪ್, ಇಷ್ಟಿರಂಗಿಲ್ಲ, ಸಣ್ಣ ಸಣ್ಣ ಇರ್ತಾವ್. ನೀವು ಅದನ್ನ ಏನ್ ಮಾಡ್ಬೋದು, ಪಾಯಿಂಟ್ ಮಾಡಿ, ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ರೊವೈಡಿಂಗ್ ದ ಇನ್ಪುಟ್. ಸ್ಕ್ರೀನ್ ವಿತ್ ಸ್ಟೈಲಸ್ ಅಂಡ್ ಹ್ಯಾಂಡ್ ರೈಟಿಂಗ್ ರಿಕಗ್ನಿಷನ್ ಸಾಫ್ಟ್ವೇರ್, ಹ್ಯಾಂಡ್ ರೈಟಿಂಗ್ ರಿಕಗ್ನೈಸ್ ಆಗ್ತೈತಿ. ಆಮೇಲೆ ರೈಟಿಂಗ್ ಗೆ ಅಂತ ಹೇಳಿ ನಿಮಗ ಜಾಯ್ಸ್ಟಿಕ್, ಬಾಲ್ ಪೆನ್ ತರನು ಒಂದು ಎಕ್ಸ್ಟ್ರಾ ಹಾರ್ಡ್ ಡಿವೈಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ದಟ್ ಈಸ್ ವಾಟ್ ಈಸ್ ಟ್ಯಾಬ್ಲೆಟ್ PC. Tablets may not be best suited for applications requiring physical keyboard or typing. ಎಲ್ಲಿ ನಿಮಗೆ ಟೈಪಿಂಗ್ ಅವಶ್ಯಕತೆ ಇರ್ತೈತಿ ಅಂತಲ್ಲಿ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ವಿತೌಟ್ ಕೀಬೋರ್ಡ್ ನಿಮ್ಮ ಕೆಲಸ ನಡೀತಿತ್ತು, ನಿಮ್ಮ ಪ್ರೊಸೆಸಿಂಗ್ ನಡೀತಿತ್ತು ಅಂತಂದ್ರೆ ಆ ರೀತಿಯಾದಂತ ವರ್ಕಿಗೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಟ್ಯಾಬ್ಲೆಟ್ PCs. ಅಂಡ್ ದೆನ್ ಯು ಹ್ಯಾವ್ ಇಂಟರ್ನೆಟ್ ಟ್ಯಾಬ್ಲೆಟ್. Internet tablet is used for internet purpose. Networking go internet purpose ಗೆ ಯೂಸ್ ಮಾಡ್ತೇವೆ. It is internet appliance. Appliance in the sense it is a device. It is a component. It is internet appliance in a tablet form. Tablet form ಒಳಗೆ ಐತಿ. That is, it is either like a slate or it is like a notebook which does not have any keyboard facility. All these things are same. But only thing is it is an internet appliance. Internet ಅನ್ನ ಯೂಸ್ ಮಾಡುವಂತ ಒಂದು ಅಪ್ಲಿಕೇಶನ್. Unlike tablet PC, internet tablet does not have much computing power. ನಾರ್ಮಲ್ ಟ್ಯಾಬ್ಲೆಟ್ ಏನಿರಲಿಲ್ಲ, ಟ್ಯಾಬ್ಲೆಟ್ PC ಗೆ ಇರುವಂತ ಅಷ್ಟು ಪ್ರೊಸೆಸಿಂಗ್ ಪವರ್ ಅನ್ನ, ಪ್ರೊಸೆಸಿಂಗ್ ಪವರ್, ಐ ಹೋಪ್ ಯು ನೋ ಪ್ರೊಸೆಸಿಂಗ್ ಕೆಪಾಸಿಟಿ ಅಂದ್ರೆ ಏನು, ಸ್ಪೀಡು, ಅದ್ರ ಬಗ್ಗೆ ಎಲ್ಲ ಗೊತ್ತೈತಿ. ಸೊ ನಾರ್ಮಲ್ ಟ್ಯಾಬ್ಲೆಟ್ ಗೆ ಇರುವಷ್ಟು ಪ್ರೊಸೆಸಿಂಗ್ ಪವರು ಈ ಇಂಟರ್ನೆಟ್ ಟ್ಯಾಬ್ಲೆಟ್ ಗೆ ಕೊಟ್ಟಿಲ್ಲ. And then you have is a personal digital assistant, PDA. What you call it as a PDA, personal digital assistant. It is a small, usually pocket size. ಆರಾಮಾಗೆ ನಿಮ್ ಪಾಕೆಟ್ ನಾಗೆ ಇಟ್ಕೊಂಡು ಹೋಗ್ಬೋದು, ಕೈಯಾಗಿ ಇಟ್ಕೊಂಡು ಹೋಗ್ಬೋದು, ಮೊಬೈಲ್ ನಾಗೆ ಇಟ್ಟಿದ್ದೆಲ್ಲ ಹಂಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಬರುವಂತದ್ದು. ಕಂಪ್ಯೂಟರ್ ವಿತ್ ಲಿಮಿಟೆಡ್ ಫಂಕ್ಷನಾಲಿಟಿ. It is intended to supplement and synchronize with the desktop computer. ನೀವು ನಿಮ್ಮ ಆಫೀಸ್ ನಾಗ ಮನೆಯೊಳಗ ಒಂದು ಡೆಸ್ಕ್ಟಾಪ್ PC ನ ಮೇಂಟೈನ್ ಮಾಡ್ತಿದ್ರ, ಅದ್ರ ಜೊತೆಗೆ ಸಿಂಕ್ರೊನೈಸೇಷನ್, ಅಲ್ಲಿ ನೀವೇನೇನ್ ಸ್ಟೋರ್ ಮಾಡಿರ್ತೀರಿ ಅದನ್ನೆಲ್ಲ ಆಕ್ಸೆಸ್ ಮಾಡ್ಲಿಕ್ಕೆ ಅಥವಾ ಇಲ್ಲಿಂದ ಅಲ್ಲಿಗೆ ಇನ್ಫಾರ್ಮೇಶನ್ ಕಳಿಸ್ಲಿಕ್ಕೆ, ಈ ಎಲ್ಲ ಪರ್ಪಸ್ಗೆ there will be a sync between the PC that you have installed in your home or that you have installed in the office. ನೀವೆಲ್ಲರ ಹೊರಗೆ ಹೋದಾಗ ಮಾಡಿದಾಗ ನಿಮ್ ಡೆಸ್ಕ್ಟಾಪ್ PC ನ ತಗೊಂಡ್ ಹೋಗ್ಲಿಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಆಫೀಸ್ ಒಳಗೆ ಮೇಂಟೈನ್ ಮಾಡ್ತಿದ್ರ ಆಫೀಸ್ ಜೊತೆ, ಇಲ್ಲ ಮನೆಯೊಳಗಿತ್ತು ನಿಮ್ದು ಪರ್ಸನಲ್ ಕಂಪ್ಯೂಟರ್ ಅಂತಂದ್ರೆ ಮನೆಯೊಳಗಿರುವಂತಹ ಪರ್ಸನಲ್ ಕಂಪ್ಯೂಟರ್ ಜೊತೆ ಟು ಬಿ ಇನ್ ಕಾಂಟ್ಯಾಕ್ಟ್, ಟು ಬಿ ಇನ್ ಟಚ್. ಏನ್ರ ಅಪಾಯಿಂಟ್ಮೆಂಟ್ಸ್ ಇದ್ದು, ಇಲ್ಲ ಡೇಟಾ ಸ್ಟೋರ್ ಮಾಡಿದ್ರಿ ಅದನ್ನ ಆಕ್ಸೆಸ್ ಮಾಡ್ಬೇಕಾಗಿತ್ತು, ಇಲ್ಲ ಏನ್ರ ಮಾಡಿಫಿಕೇಶನ್ಸ್ ಮಾಡಿ ಅದನ್ನ ವಾಪಸ್ ಆ PC ಒಳಗೆ ಸ್ಟೋರ್ ಮಾಡ್ಬೇಕಾಗಿತ್ತು. ಈ ಎಲ್ಲ ಕೆಲಸನ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ದ PDA. ಇಟ್ ವಿಲ್ ಹ್ಯಾವ್ ಕಾಂಟ್ಯಾಕ್ಟ್, ಅಡ್ರೆಸ್ಸಸ್, ನಂಬರ್ಸ್ ಸ್ಟೋರ್ ಮಾಡ್ತೈತಿ, ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಲಿಮಿಟೆಡ್ ಮೆಮರಿ ಕೆಪಾಸಿಟಿ. PDA ಗೆ ಲಿಮಿಟೆಡ್ ಮೆಮರಿ ಕೆಪಾಸಿಟಿನ ಕೊಟ್ಟಾರ. ಅದ್ರ ಸಲುವಾಗಿ ಅಂತ ಹೇಳಿ ನೀವ್ ಏನೇ ಮಾಡಿಫಿಕೇಶನ್ಸ್ ಮಾಡಿದ್ರ ಅಥವಾ ಏನ್ರಿ ಡೇಟಾ ಬೇಕಾಗಿತ್ತು ಅಂದ್ರೆ ಅದ್ರೊಳಗೆ ಇಟ್ಕೊಂಡಿರಂಗಿಲ್ಲ. ಅದ್ರ ಬದಲಿಗೆ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಹ್ಯಾವ್ ಅ ಸಿಂಕ್ರೊನೈಸೇಷನ್ ವಿತ್ ಒನ್ ಆಫ್ ದ PC, personal computer, which is having a high storage capacity. ಇರಲಿಲ್ಲ ಅಂತಂದ್ರೆ ನೀವು ಎಡಿಷನಲ್ ಅನ್ನ ಆಡ್ ಮಾಡ್ಕೊಳ್ಳಿಕ್ಕೂ ಬರ್ತೈತಿ, ಆದ್ರೆ PDA ಗೆ ಆಡ್ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ. ಅದ್ರ ಸಲುವಾಗಿ ಇಲ್ಲೇ ಇಂಪಾರ್ಟೆಂಟ್ ಇರುವಂತದ್ದು ಕಾಂಟ್ಯಾಕ್ಟ್, ಅಡ್ರೆಸ್, ಫೋನ್ ನಂಬರ್ಸ್ ಇಂಥವಷ್ಟೇ ಇಟ್ಕೊಂಡಿರ್ತಾರ. ಉಳಿದಿದ್ದು ಏನೇ ಬೇಕಾಗಿದ್ರು ಗಿವ್ ಅಂಡ್ ಟೇಕ್ ವಿತ್ ಯುವರ್ PC ಯು ಕ್ಯಾನ್ ಡೂ. ಸಿಂಕ್ರೊನೈಸೇಷನ್ ಇಟ್ಕೊಂಡು ನಿಮ್ಮ PC ಇಂದ ತಗೊಳ್ಳೋದು ಕೊಡೋ ಕೆಲಸನ ಇದರಿಂದ ಮಾಡ್ಬೋದು. ಇಟ್ ವರ್ಕ್ಸ್ ಲೈಕ್ ಯುವರ್ ಅಸಿಸ್ಟೆಂಟ್. ಏನ್ ಇಂಪಾರ್ಟೆಂಟ್ ಇರ್ತಾವ ಯಾವಾಗ ಐತಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೈತಿ. ನೀವೆಲ್ಲರೂ ಹೊರಗೆ ಹೋದಾಗ ರಿಮೈಂಡರ್ ಕೊಡ್ತೈತಿ. ಇಲ್ಲ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಅದಿಲ್ಲ ನನ್ನ ಹತ್ರ ಸದ್ಯಕ್ಕೆ ಅಂತಂದ್ರೆ ಯು ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ಯುವರ್ ಪರ್ಸನಲ್ ಕಂಪ್ಯೂಟರ್ ಯೂಸಿಂಗ್ PDA.
And then you have ultra mobile PC. Ultra mobile PC, it is a mobile, but what is special in it is ultra mobile, which is having the very high speed, and it is fully featured. ನಿಮ್ಮ smartphones they come nearer to the ultra mobile ಆದ್ಮೇಲೆ ಸ್ಮಾರ್ಟ್ಫೋನ್ ಇನ್ವೆಂಟ್ ಮಾಡಿದ್ರು. It is a full featured PDA sized computer. It is a computer, that means it has a memory capacity, storage capacity. ಅದನ್ನ ನೀವು ಬೇರೆ ಯಾವುದ್ರ ಜೊತೆ ಸಿಂಕ್ರೊನೈಸ್ ಮಾಡೋ ಅವಶ್ಯಕತೆ ಇಲ್ಲ. And it has its own operating system also. ಅದಕ್ಕೆ ತನ್ನದೇ ಆದಂತ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೊಟ್ಟಾರ. ಅಂದ್ರೆ ಕಂಪ್ಯೂಟರಿಗೆ ಇರುವಂತ ಎಲ್ಲಾ ಫೀಚರ್ಸ್ ಅನ್ನು ಕೊಟ್ಟಾರ ಅದ್ರೊಳಗ. ಬಟ್ ದ ಡಿಫರೆನ್ಸ್ is its size is small. It is of the same size as that of the PDA. PDA ಪ್ರೊಸೆಸಿಂಗ್ ಪವರ್ ಇರಲಿಲ್ಲ, ಮೆಮರಿ ಕಡಿಮೆ ಇತ್ತು. ಅಲ್ಲಿ ಬರೀ ನೀವೇನ್ ಮಾಡ್ತಿದ್ರಿ, ಕಾಂಟ್ಯಾಕ್ಟ್ಸ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ತಿದ್ರಿ. ಇಲ್ಲ ಏನಾದ್ರೂ ಬೇಕು ಅಂತಂದ್ರ ಸಿಂಕ್ರನೈಸೇಷನ್ ಇಟ್ಕೊಂಡು ಅದಕ್ಕ ಟಚ್ ಇಟ್ಟು ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಕೊಡೋದು ತಗೊಳ್ಳೋದು ಮಾಡ್ತಿದ್ರಿ. ಅದು ಪ್ರೊಸೆಸಿಂಗ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್. Whereas your ultra mobile PC has its own operating system, and it is having all the features similar to that of your computer. Nim computer igiruvanta ella features nu provide madara. And then you have your smartphones. Nivige use ಮಾಡ್ತಿರಲ್ಲ smartphones, which has its own operating system, which has its own processing power, which has its own memory. All the work can be done. You can easily carry it. ಬೇರೆ ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ಲಿಕ್ಕೆ ಬರ್ತೈತಿ, ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ, ಅಪ್ಗ್ರೇಡ್ ಮಾಡ್ಲಿಕ್ಕೆ ಬರ್ತೈತಿ, ಎಲ್ಲಾ ಫೆಸಿಲಿಟೀಸ್ ಅದಾವ. ಈಗ ಸದ್ಯಕ್ಕೆ ನೀವು ಯೂಸ್ ಮಾಡುವಂತ ಮೊಬೈಲ್ ಫೋನ್ಸ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಸ್ಮಾರ್ಟ್ ಫೋನ್ಸ್. And then you have computer. Computer is a short term which is used for indicating the car computer. ಇವಾಗ ಮೊದಲ ಎಲ್ಲೋ ಒಂದು ಎರಡು ಹೈ ಎಂಡ್ ಇದಕ್ಕಷ್ಟೇ ಏನು ವೆಹಿಕಲ್ಸ್ಗೆ, ಕಾರಿಗೆ, 4 ವೀಲರ್ಸ್ಗೆ ಬರ್ತಿತ್ತು. ಬಟ್ ನೌ ಡೇಸ್ ನೀವು ಲೋ ಎಂಡರೇ ತಗೋರಿ, ಮೀಡಿಯಂ ಅರೇ ತಗೋರಿ ಅಥವಾ ಹೈ ಎಂಡರೇ ತಗೋರಿ, ಎಲ್ಲಾ ಕಾರು, ಎಲ್ಲಾ ವೆಹಿಕಲ್ಸ್ 4 ವೀಲರ್ಸ್ ಒಳಗ ನಿಮಗ GPS ಬರ್ತೈತಿ, ಲೊಕೇಶನ್ ಟ್ರ್ಯಾಕಿಂಗ್ ಬರ್ತೈತಿ ಫೆಸಿಲಿಟಿ. ಅಂಡ್ ದೆನ್ ಯು ಕ್ಯಾನ್ ಹ್ಯಾವ್ ಬ್ಲೂಟೂತ್ ಕನೆಕ್ಷನ್. ಯು ಕ್ಯಾನ್ ಕನೆಕ್ಟ್ ಯುವರ್ ಕಾಲ್ ಮಾಡಬಹುದು, ರಿಸೀವ್ ಮಾಡಬಹುದು, ಮ್ಯೂಸಿಕ್ ಪ್ಲೇಯರ್ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಲೊಕೇಶನ್ ಐಡೆಂಟಿಫಿಕೇಶನ್. ಆಲ್ ದೀಸ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಇನ್ ದ ಕಾರ್. ಅಂಡ್ ಆ ಫೆಸಿಲಿಟಿ ಪ್ರೊವೈಡ್ ಮಾಡೋ ಡಿವೈಸ್ಗೆ ಏನಂತ ಕರಿತೀವಿ, ಕಂಪ್ಯೂಟರ್ ಅಂತ ಕರಿತೀವಿ. ಈ ರೀತಿ ಇರ್ತೈತಿ ನೋಡ್ರಿ, ಎಲ್ಲಾನು ನೋಡಿದ್ವಿ. ಬಟ್ ಸ್ಟಿಲ್ you have something like this in your car ಒಳಗಡೆಗೆ ಒಂದು ಸ್ಕ್ರೀನ್ ಇರ್ತೈತಿ. ಅಲ್ಲೇ ರಿವರ್ಸ್ ಮಾಡ್ಬೇಕಾದ್ರೆ ರಿವರ್ಸ್ ಹಿಂದೆ ಏನ್ ಬಂದಾವು ಅನ್ನೋದು ತೋರಿಸ್ತೈತಿ. ಅದನ್ನ ಬಿಟ್ರ when you are running, it will be used for connecting with your mobile. ನಿಮ್ಮ ಮೊಬೈಲ್ ಜೊತೆ ಕನೆಕ್ಟ್ ಮಾಡಿದ್ರಿ ಅಂತಂದ್ರ ನೀವು ಕಾಲ್ ರಿಸೀವ್ ಮಾಡ್ಬೋದು, ಕಾಲ್ ಸೆಂಡ್ ಮಾಡ್ಬೋದು, ಮ್ಯೂಸಿಕ್ ಪ್ಲೇಯರ್ ತರ ವರ್ಕ್ ಆಗ್ತೈತಿ. and if you want any assistance, it will give you assistance also when driving, and it is helpful for finding the location. ನಿಮಗೆ ಗೊತ್ತಿರ್ಲಾರ್ದಂತ ಯಾವ್ದಾರೆ ಊರಿಗೆ ಹೋಗಿ ನಂಗೆ ಈ ಪರ್ಟಿಕ್ಯುಲರ್ ಅಡ್ರೆಸ್ ಬೇಕು ಅಂತ ಹೇಳಿ ಕೇಳಿದ್ರೆ ಇವನ್ ಆ ಅಡ್ರೆಸ್ ಅನ್ನು ಕೊಡ್ತೀನಿ. ಇಟ್ ವರ್ಕ್ಸ್ ಲೈಕ್ GPS ಆಲ್ಸೋ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ತರ ವರ್ಕ್ ಆಗ್ತೈತಿ, ಮೀಡಿಯಾ ಪ್ಲೇಯರ್ ತರ ವರ್ಕ್ ಆಗ್ತೈತಿ. ಇಟ್ ವರ್ಕ್ಸ್ ಲೈಕ್ ಯುವರ್ ಫೋನ್, ಕಾಲ್ ರಿಸೀವ್ ಮಾಡ್ಲಿಕ್ಕೆ, ಸೆಂಡ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಆ ರೀತಿಯಾದಂತ ಮೊಬೈಲ್ ಡಿವೈಸ್ಗೆ ಏನಂತ ಕರಿತೀವಿ, ಕಂಪ್ಯೂಟರ್ ಅಂತ ಕರೀತಾರೆ. ಅಂಡ್ ಲಾಸ್ಟ್ಲಿ ಯು ಹ್ಯಾವ್ ಈಸ್ Flyfusion Pentop computer. It is a computer which looks like pen. ನೀವೇನ್ ಪೆನ್ ಯೂಸ್ ಮಾಡ್ತಿಲ್ಲ, ಈ ತರದ ಪೆನ್ ಇರ್ತೈತಿ. ಇಲ್ಲಿ ನಿಮ್ಗೆ ಮುಂದ್ಗಡೆಗೆ ಏನಿರ್ತೈತಿ, ಯು ವಿಲ್ ಬಿ ಹ್ಯಾವಿಂಗ್ ಅ ಕ್ಯಾಮ್ರಾ. ಇವನ್ ನೀವು ಇದರಿಂದ ರೆಕಾರ್ಡ್ ಕೂಡ ಮಾಡ್ಲಿಕ್ಕೆ ಬರ್ತೈತಿ. ಇಟ್ ಈಸ್ pen computer, Pentop computer. It is a computing device with the size and shape of pen. ನಿಮ್ಮ ಪೆನ್ ಯಾವ ರೀತಿ ಇರ್ತೈತಿ ಅದೇ ರೀತಿ ಶೇಪ್ ಸೈಜ್ ಒಳಗೆ ಇರ್ತೈತಿ. It functions as writing utensil, MP3 player, language translator, digital storage device and calculator. ಏನೇನ್ ಫಂಕ್ಷನ್ಸ್ ಅನ್ನ ಮಾಡ್ತೈತಿ, ಬೇಕು ಅಂತಂದ್ರ ನೀವು ಬರಿಬಹುದು. If you want to write something, you can
right? If you want to store something, capturing ಇರ್ತೈತಿ ಇದ್ರೊಳಗ. You have audio as well as video capturing. As I said, ಇಲ್ಲಿ ಮುಂದೆ ಒಂದು ಪಾಯಿಂಟಿಗೆ ಕ್ಯಾಮ್ರಾ ಇರ್ತೈತಿ. With there you can capture everything. It works like a processor. Calculation ಕೆಲಸನೂ ಮಾಡ್ತೈತಿ, storage ಕೆಲಸನೂ ಮಾಡ್ತೈತಿ, and along with that it works as a language translator also. It is going to work as a language translator. So these are all different types of mobile devices. ಇವೆಲ್ಲ ಯಾವ ಬೇರೆ ಬೇರೆ ರೀತಿಯಾದಂತ ಮೊಬೈಲ್ ಕಂಪ್ಯೂಟಿಂಗ್, ದಟ್ ಈಸ್ you can perform the task of processing, and that task can be performed at different locations. In when you go out for a field, you can easily carry them there and do whatever functionality you want to perform. ಆ ರೀತಿಯಾದಂತ ಕೆಲವೊಂದಿಷ್ಟು example devices. And next you have is trends in the mobility. What do you mean by trends? Trends andre ಏನು? ಟೆಕ್ಸ್ಟ್ ಮಾಡಿ ಹೇಳಿ ನೋಡು, ಯಾರಿಗೆ ಮೀನಿಂಗ್ ಗೊತ್ತದ? ಲೇಟೆಸ್ಟ್ ಫ್ಯಾಷನ್. Yes, meaning of trends. Text me if anyone knows the meaning. ಯಾರಿಗೆ ಮೀನಿಂಗ್ ಗೊತ್ತಿತ್ತು ಅಂದ್ರೆ ಟೆಕ್ಸ್ಟ್ ಮಾಡ್ರಿ ಅಂತ ಹೇಳ್ದೆ. Trends, what is the meaning of trends? Can you hear me? ನಾ ಹೇಳೋದು ಕೇಳಿಸ್ಲಿಕತ್ತಿತ್ತಂದ್ರೆ ಕೈ ಎತ್ರಿ. Raise your hands. All of you raise your hands. Raise your hands. ಎಚ್ಚರದಿರಲ್ಲ ಎಲ್ಲಾರು? ಇನ್ನು ಕೆಲವೊಂದಿಷ್ಟು ಮಂದಿ ಎತ್ತಿಲ್ಲ ಕೈಯ. ಭಾಗ್ಯಶ್ರೀ, ಪ್ರವೀಣ್ ಹಿರೇಮಠ್, ಪ್ರೀತಿ ಏನು ಆನ್ ಮಾಡಿಟ್ಟು ಹೋಗ್ಬಿಟ್ಟಿರೇನಾ? I said raise your hands. Divya, Nikita, Santosh Rathod, Abhishek ಮಲ್ಕೊಂಡೇನಾ? Okay, I have got some answers. Fashion or change by Kasturi, change or development by Bhavi, and latest version Abdul Razak. Right? All these are correct answers. Trend in the sense it is a change or it is a direction for changes. It is a change or a direction for changes. A general direction in which something is developing or changing. When something is developing or changing, ಅದನ್ನ ನಾವೇನಂತೇವಿ ಟ್ರೆಂಡ್. ಈಗಿನ ಟ್ರೆಂಡ್ ಅಂತ ಹೇಳ್ತೀರಿ, ಎಲ್ಲಾರು ಯೂಸ್ ಮಾಡ್ತೀರಿ ಇದನ್ನ. ಟ್ರೆಂಡ್ ಚೇಂಜ್ ಆಗೈತಿ ಅಂತ ಹೇಳೋದು. ಆಕ್ಚುಲಿ ಚೇಂಜ್ ಅಂದ್ರೆ ಟ್ರೆಂಡ್, ಮತ್ ನೀವು ಅದನ್ನು ಚೇಂಜ್ ಆಗೈತಿ ಟ್ರೆಂಡ್ ಅಂತ ಹೇಳಿ ಯೂಸ್ ಮಾಡ್ತೀರಿ. ಟ್ರೆಂಡ್ ಇನ್ ದ ಸೆನ್ಸ್ ಇಟ್ ಈಸ್ ಮೈನ್ ಈಸ್ ಆಲ್ಸೋ ಸೇಮ್ ಮ್ಯಾಮ್. ಚಂದನ್ ಆ ಸೇಮ್ ಅನ್ನೇ ಬರತ್ ಕಳ್ಸ ಅಂತ ಹೇಳಿದ್ದೆ ನಾನು. Okay, trends in the sense the change or development that is taking place in the world of mobile devices. Mobility ಅಂದ್ರೆ ಮೂವ್ ಆಗುವಂತ ಡಿವೈಸಸ್ ಒಳಗಡೆಗೆ ಬಂದಿರುವಂತ ಚೇಂಜಸ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕತ್ತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಬಿಲಿಟಿ ಅವೈಲೇಬಲ್. ಬೇರೆ ಬೇರೆ ರೀತಿಯಾದಂತ ಮೊಬಿಲಿಟೀಸ್ ಅವೈಲೇಬಲ್ ಅದಾವ. ಅಂಡ್ ದೋಸ್ ಮೊಬಿಲಿಟೀಸ್ ಆರ್ ಮೊಬಿಲಿಟಿ ಇನ್ ದ ಸೆನ್ಸ್ ಮೂವ್ಮೆಂಟ್. ಮೊಬಿಲಿಟಿ ಅಂದ್ರೆ ಏನು? ಮೂವ್ ಆಗ್ಬೋದು. ಇವಾಗೆಲ್ಲ ಬರ್ತಾವ ನೋಡ್ರಿ, ಮೊಬೈಲ್ ಕ್ಯಾಂಟೀನ್, ಮೊಬೈಲ್ ಲೈಬ್ರರಿ. ವಾಟ್ ಡಸ್ ದಟ್ ಮೀನ್? ದೇ ಆರ್ ಮೂವಿಂಗ್. ಗಾಡಿ ಒಳಗ ಇಟ್ಟಿರುವಂತಾವ್ ಹಂಗೆ ಹೋಗ್ತಿರ್ತಾವ. ಇವತ್ತು ಇಲ್ಲಿ ಇರ್ತಾವು, ನಾಳೆ ಬೇರೆ ಕಡೆ ಇರ್ತಾವ, ಬೇರೆ ಊರಾಗ ಇರ್ತಾವು, ಅಥವಾ ಮುಂಜಾನೆ ಒಂದ್ ಕಡೆ KCP ಕಾಲೇಜ್ ಮುಂದ್ ಇರ್ತೈತಿ, ಮಧ್ಯಾಹ್ನ ಅನ್ನೋದ್ರಾಗೆ ದರ್ಬಾರ್ ಕಾಲೇಜ್ ಮುಂದ್ ಹೋಗಿರ್ತೈತಿ, ಈವ್ನಿಂಗ್ ಅನ್ನೋದ್ರಾಗೆ ಮತ್ ಬಂದು ಗಾಂಧಿ ಚೌಕ್ನಾಗ ನಿಂತಿರ್ತೈತಿ. ರೈಟ್? ವೇರ್ ದೇ ಆರ್ ಸೆಲ್ಲಿಂಗ್ ಸಮ್ ಫುಡ್ ಐಟಮ್ಸ್, pickles ಅಂತವೆಲ್ಲ ಮಾಡ್ತಿರ್ತಾರೆ ನೋಡ್ರಿ ಗಾಡಿ ಒಳಗ. ರೈಟ್? ಸೊ ದೇ ಆರ್ ಕಾಲ್ಡ್ ಆಸ್ ಮೊಬೈಲ್ ಕ್ಯಾಂಟೀನ್ಸ್, ಮೊಬೈಲ್ ಸ್ಟೋರ್ಸ್ ಅಂತ ಕರಿತೇವೆ, which keeps on moving from one place to another place. ಸೊ ಆ ರೀತಿಯಾದಂತ ಮೊಬಿಲಿಟಿ
ಬೇರೆ ಬೇರೆ ಆಸ್ಪೆಕ್ಟ್ಸ್ ಒಳಗೆ ಬರ್ತಾವ. ಅವು ಯಾವ್ಯಾವ? ಯೂಸರ್ ಮೊಬಿಲಿಟಿ, ಡಿವೈಸ್ ಮೊಬಿಲಿಟಿ, ಸೆಷನ್ ಮೊಬಿಲಿಟಿ, and then you have this service or code mobility. Service or code mobility. So these are 4 types of mobility that are presently existing in your mobile devices. Types of mobilities. First one is user mobility. Here user moves from one place to another place. ಇಲ್ಲಿ ಯೂಸರ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇರ್ತಾನ. ಅವ ಹೆಂಗ್ ಮೂವ್ ಆಗ್ತಾನ ಅದೇ ರೀತಿಯಾದಂಗೆ ಅವ ಯೂಸ್ ಮಾಡುವಂತ ಸರ್ವಿಸಸ್ ವಿಲ್ ಫಾಲೋ ಹಿಮ್. ನಾ ಎಲ್ಲಿ ಹೋಗ್ತೀನಿ ಅಲ್ಲೇ ನಾ ಯಾವ ಸರ್ವಿಸ್ ನ ಯೂಸ್ ಮಾಡ್ಲಿಕ್ಕತ್ತೀನಲ್ಲ ಆ ಸರ್ವಿಸ್ ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತೈತಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಮೊಬಿಲಿಟಿ. User is moving and services that the user is making use of will also move. It is also following the person's movement. Whereas device mobility means device is moving. Device ಏನಾಗ್ತಿರ್ತೈತಿ ಮೂವ್ ಆಗ್ತಾ ಇರ್ತೈತಿ. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನೀವು ರೋಮಿಂಗ್ ಕಾಲ್ಸ್ ಅಂತ ಹೇಳ್ತೀರಿ ನೋಡ, ಎಲ್ಲರಿಗೂ ಗೊತ್ತಿರ್ತೈತಿ ರೋಮಿಂಗ್ ಕಾಲ್ಸ್. when your mobile ಒಂದು ಡಿವೈಸ್ cellular phone ಅಂತ ಹೇಳಿ ಕರೀತೇವಲ್ಲ, ಮೊಬೈಲ್ ಇನ್ ದ ಸೆನ್ಸ್ ಇಟ್ ಈಸ್ ಅ ಸೆಲ್ಯುಲರ್ ಫೋನ್. ಆ ಸೆಲ್ಯುಲರ್ ಫೋನ್ ನೀವು ಇಲ್ಲಿಂದ ಮಾತಾಡ್ತಿರ್ತೀರಿ, ಐ ಆಮ್ ನಿಯರ್ ಟು ಸಮ್ ಟವರ್ ಆರ್ ಬೇಸ್ ಸ್ಟೇಷನ್. when I go far away from that particular base station, tower ಅಥವಾ ಬೇಸ್ ಸ್ಟೇಷನ್ ದಿಂದ ನಾ ದೂರ ಹೋಗ್ಕೊಂತ ಹೋದೆ ಅಂತಂದ್ರೆ ಸಿಗ್ನಲ್ ಏನಾಗ್ತೈತಿ ವೀಕ್ ಆಗ್ಲಿಕ್ಕೆ ಶುರು ಆಗ್ತೈತಿ. that base station cannot reach my device because the device is moving. The device is moving. ಅವಾಗ ಏನ್ ಮಾಡ್ತೈತಿ, ಡಿವೈಸ್ ಮೂವ್ಮೆಂಟ್ ನ ಕರೆಕ್ಟ್ ಆಗಿ ಟ್ರೇಸ್ ಮಾಡೋ ಸಲುವಾಗಿ ವಾಟ್ that base station does is it hands over the control of that device to the another base station to which the device is nearer. ಈ ಬೇಸ್ ಸ್ಟೇಷನ್ ಏನ್ ಮಾಡ್ತೈತಿ, ಆ ಮೂವ್ ಆಗುವಂತ ಡಿವೈಸ್ ಎಲ್ಲಾ ಕಂಟ್ರೋಲ್ ಅನ್ನ, ಅದರ ರಿಜಿಸ್ಟ್ರೇಷನ್ ಯಾವಾಗ ಆಗೈತಿ, ಅದರ ನಂಬರು ಎಲ್ಲಾನು ಏನ್ ಮಾಡ್ತೈತಿ, ಆ ಡಿವೈಸ್ ಯಾವ ಬೇಸ್ ಸ್ಟೇಷನ್ ಗೆ ಹತ್ರ ಅದಲ್ಲ ಆ ಬೇಸ್ ಸ್ಟೇಷನ್ ಗೆ ಟ್ರಾನ್ಸ್ಫರ್ ಮಾಡ್ತೈತಿ. ಕಂಟ್ರೋಲ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಬಿಕಾಸ್ ದ ಡಿವೈಸ್ ಈಸ್ ಮೂವಿಂಗ್. ಆಸ್ ದ ಡಿವೈಸ್ ಮೂವ್ಸ್, even the services are moving, and best example of this movement is the roaming calls that you make. You use ಮಾಡುವಂತ roaming calls ಗೆ ಈ ಫೆಸಿಲಿಟಿನ ಅಪ್ಲೈ ಮಾಡಬಹುದು. And then you have is session mobility. I hope you all know what is the session. Session ಅಂತಂದ್ರೆ it is time based. ಇವಾಗ ನಿಮ್ಮ ನಡೀತಾ ನೋಡಿ ಕ್ಲಾಸಸ್ಗೆ ಅಥವಾ ನಾವು ಝೂಮ್ ಮೀಟಿಂಗ್ ತಗೊಂತೇವಲ್ಲ, ಸೆಷನ್ ಎಂಡ್ಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಆ 40 minutes ದ ಡ್ಯೂರೇಷನ್ ಏನದಲ್ಲ, ಇಟ್ ಈಸ್ ಒನ್ ಸೆಷನ್. It is one session. So when that particular session ends, you are going to start a new session. ಇಲ್ಲ ಅಂತಂದ್ರೆ ನೀವು ಕಂಪ್ಯೂಟರ್ ನಾಗ ನೆಟ್ ಸೆಂಟರ್ ನಾಗ ಯೂಸ್ ಮಾಡ್ತೀರಿ ನೋಡಿ ಕಂಪ್ಯೂಟರ್ಸ್ ನ, ಲಾಗಿನ್ ಆಗಿ ಲಾಗೌಟ್ ಆಗ್ತಿರಲ್ಲ, ಆ ಪರ್ಟಿಕ್ಯುಲರ್ ಪೀರಿಯಡ್ ನ ಏನಂತ ಕರೀತಾರೆ ಒನ್ ಸೆಷನ್. ನಾ ಒಂದ್ಸಲ ಲಾಗಿನ್ ಆಗಿ ಲಾಗೌಟ್ ಆಗೋ ತನಕ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಸೆಷನ್. ಮತ್ತೆ ನೆಕ್ಸ್ಟ್ ಟೈಮ್ ಲಾಗಿನ್ ಆದ ತಕ್ಷಣ a new session starts. And whenever user logs in, there are some basic informations that are being registered. ಅವೇನಾಗ್ತಾವು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಸೊ ಆ ರಿಜಿಸ್ಟರ್ ಮಾಡ್ಕೊಂಡಿರುವಂತ ಡಿಟೇಲ್ಸ್ ನೀವು ಒಂದು ಸೆಷನ್ ಇಂದ ಇನ್ನೊಂದು ಸೆಷನ್ಗೆ ಶಿಫ್ಟ್ ಆದ್ರ ಅಥವಾ ಇನ್ ಸೆಷನ್ ಒಂದು ಸೆಷನ್ ನಡ್ದೈತಿ, ನಾ ಈಗ ಸದ್ಯಕ್ಕೆ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ದಾಗ ಇಲ್ಲದೀನಿ, ಬಟ್ ಯೂಸ್ ಮಾಡ್ಕೊಂತ ನಾ ಬೇರೆ ಕಡೆ ಮೂವ್ ಆದೆ ಅಂತಂದ್ರೆ ಅದರರ್ಥ ನೀವೆಲ್ಲಾ ಇನ್ಫಾರ್ಮೇಶನ್ಸ್ ಮತ್ತೊಮ್ಮೆ ಕೊಡ್ಬೇಕಾಗಿಲ್ಲ. ಆಲ್ ದ ಯೂಸರ್ ಇನ್ಫಾರ್ಮೇಶನ್ಸ್ ವಿಲ್ ಬಿ ಆಟೋಮೆಟಿಕಲಿ ಟ್ರಾನ್ಸ್ಫರ್ಡ್. ನೀವು ಲಾಗೌಟ್ ಆಗೋ ತನಕ ನಿಮ್ದು ಸೆಷನ್ ಮೇಂಟೈನ್ಡ್ ಇರ್ತೈತಿ. ನೀವು ಇಲ್ಲೇ ನಿಂತು ಯೂಸ್ ಮಾಡ್ಕೋರಿ ಅಥವಾ ನೀವು ಬೇರೆ ಕಡೆ ಹೋಗಿ ಯೂಸ್ ಮಾಡ್ರಿ, ಏನು ಚೇಂಜಸ್ ಆಗಂಗಿಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸೆಷನ್ ಮೊಬಿಲಿಟಿ. ವೆನ್ ಯು ಆರ್ ಯೂಸಿಂಗ್ ಅ ಸೆಷನ್, it is you are not going to change anything. Communication olaga eno changes occur agangilla. Whether you stand still, you move, or whatever you do,
your sessions will be continuously ongoing. ನೀವು ಲಾಗಿನ್ ಆದವ್ರು ಲಾಗೌಟ್ ಆಗೋ ತನಕ ಆ ಒಂದು ಸೆಷನ್ ಏನದಲ್ಲ ಕಂಪಲ್ಸರಿ ಆಗಿ ಯಾವ ರೀತಿ ಇರ್ತೈತಿ ಅದೇ ರೀತಿಯಾಗಿ ಹೋಗ್ತೈತಿ. Session mobility is a transfer of media of an ongoing communication session from one device to another device. ನೀವು ಡಿವೈಸ್ ನ ಚೇಂಜ್ ಮಾಡಿದ್ರು ಪ್ರಾಬ್ಲಮ್ ಆಗಂಗಿಲ್ಲ, ಬರೀ ನೀವು ಅಷ್ಟೇ ಮೂವ್ ಆಗೋದಲ್ಲ. ಇವನ್ ಇಫ್ ಯು ಚೇಂಜ್ ಡಿವೈಸ್, ನಾ ಇಲ್ಲಿ ಲಾಗಿನ್ ಆಗಿ ಮತ್ತೊಂದ್ ಕಡೆ ಹೋಗಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ನಾ ಯೂಸೇಜ್ ಮಾಡ್ಲಿಕ್ಕಂದ್ರೆ ಈಗ ನಾ ಝೂಮ್ ಅನ್ನ ಸ್ಟಾರ್ಟ್ ಮಾಡೀನಿ, ಇನ್ನೊಂದ್ ಕಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರ ಅಲ್ಲೇ ಟ್ರಾನ್ಸ್ಫರ್, ಯೂಸರ್ ಏಜೆಂಟ್ ಟ್ರಾನ್ಸ್ಫರ್ ತಂದು ತಾನೇ ಆಗ್ತೈತಿ. ಅದಕ್ಕೆ ನಾವೇನಂತ ಕರಿತೇವೆ, ಇಟ್ ಈಸ್ ಕಾಲ್ಡ್ ಆಸ್ session mobility. Session can be moved from one device to another device without any interruption in it. ಯಾವುದೇ ರೀತಿಯಾದಂತ ಇಂಟರಪ್ಷನ್ ಇಲ್ಲಾರ್ದೇನೆ ಅದು ಏನಾಗುತ್ತಾ ಮೂವ್ ಆಗ್ತೈತಿ. ಇವನ್ ಯೂಸರ್ಸ್ ವಿಲ್ ನಾಟ್ ಬಿ ಅವೇರ್ ಅಬೌಟ್ ದ್ಯಾಟ್, ಅದು ಹೆಂಗಾಗೈತಿ ಏನು ಅಂತ ಹೇಳಿ ಕೂಡ ಗೊತ್ತಾಗ್ಲಾರ್ದೆ. ಈಗ ನಾನು ಇಲ್ಲಿ ನನ್ನ ಝೂಮ್ ಅನ್ನ ಸ್ಟಾರ್ಟ್ ಮಾಡೀನಿ, ನನ್ನ ಮೊಬೈಲ್ ಒಳಗೂ ಝೂಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ನಂದು ಯೂಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಲ್ಲಿ ಅಂತಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬೋದು, ಅಥವಾ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ್ರೂ ಕೂಡ ಏನು ಚೇಂಜಸ್ ಆಕರ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸೆಷನ್ ಮೊಬಿಲಿಟಿ ಅಂತ ಹೇಳಿ ಕರಿತೀವಿ. And lastly you have is service mobility or code mobility. It is the ability of the running code or object to be migrated or shifted, transferred. ಆಬ್ಜೆಕ್ಟ್ ಪ್ರೋಗ್ರಾಮು ಅಥವಾ ಅಪ್ಲಿಕೇಶನ್ ಮೂವ್ ಆಗ್ತಿತ್ತು ಅಂತಂದ್ರೆ ಅದನ್ನ ನಾವೇನಂತೇವಿ ಕೋಡ್ ಮೊಬಿಲಿಟಿ ಅಂತ ಕರಿತೀವಿ. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನಿಮ್ದು ಜಾವಾ ಪ್ರೋಗ್ರಾಮ್, ಜಾವಾ ಕೋಡ್ ಬರೀತೀರಿ, ಆ ಕೋಡ್ ಅನ್ನ ನೀವೇನ್ ಮಾಡ್ಬೋದು, ಯು ಕ್ಯಾನ್ compile it and you can carry it from one place to another. ಈ ಸಿಸ್ಟಮ್ ಬಿಟ್ಟು ಮತ್ತೊಂದು ಸಿಸ್ಟಮ್ಗೆ ಹೋಗಿ ಎಕ್ಸಿಕ್ಯೂಟ್ ಮಾಡಿದ್ರು ಎಕ್ಸಿಕ್ಯೂಟ್ ಆಗ್ತೈತಿ ಜಾವಾ ಪ್ರೋಗ್ರಾಮ್. ಸೊ ದಟ್ ಈಸ್ it is providing the code mobility. Java language is providing code mobility. That means the program, the object, the code or the application that is running on one system can be easily migrated, easily moved or easily shifted from that device to another device or from one